ಸರ್ ನಮಸ್ತೆ. ನಮಸ್ತೆ. ಈಗ ಚಿನ್ನಯ್ಯಂಗೆ ಶಿಕ್ಷೆ ಆದ್ರೆ ಎಷ್ಟು ವರ್ಷ ಶಿಕ್ಷೆ ಆಗಬಹುದು? ಸರ್ ಇದು ಮೇಡಮ್ ಇದೇನು ಅಂತ ಹೇಳಿದ್ರೆ ಇದು ನಮ್ಮ ಈಕ್ವಲ್ ಟು ಮರ್ಡರ್. ಯಾಕೆ ಅಂತ ಹೇಳಿದ್ರೆ ಒಂದು ಹೆಣವನ್ನು ಹೂತು ಹಾಕುದು ಅದು ಕಾನೂನು ಪ್ರಕಾರವಾಗಿದ್ದು ಅಥವಾ ಯಾರ್ದು ಅನುಮತಿ ಇದ್ದು ಹೂತು ಹಾಕಿದಾಗ ಅದನ್ನು ತೆಗೆಯುವುದು ಕೂಡ ಕಾನೂನುಬದ್ಧ ಅಪರಾಧ. ಹಾಗಾಗಿ ಕಾನೂನು ಪ್ರಕಾರ ಇದಕ್ಕೆ ಅವಕಾಶ ಇಲ್ಲ. ಸೊ ಅವರಿಗೆ ಯಾವ ಶಿಕ್ಷೆ ಕಾನೂನಲ್ಲಿ IPC ಅಲ್ಲಿ ಅಥವಾ ಸಾರಿ BNS ಅಲ್ಲಿ ಈಗ ಹೇಳ್ತದ ಏನು ಮರ್ಡರ್ ಮಾಡಿದ ಈಕ್ವಲ್ ಟು ಮರ್ಡರ್ ಇದು. ಹಾಗಾಗಿ ಅದೇ ಶಿಕ್ಷೆಯನ್ನು ಇವರು ಅನುಭವಿಸ್ಬೇಕಾಗ ಅದ್ರೊಟ್ಟಿಗೆ ಕೋಕಾ ಕಾಯ್ದೆ ಏನಾದ್ರು ಬಂತು ಅಂತ ಹೇಳಿ ಆದ್ರೆ ಅದ್ರಲ್ಲೂ ಕೂಡ ಜೀವಾವಧಿ ಶಿಕ್ಷೆ ಅಥವಾ ಗರಿಷ್ಠ ಪ್ರಮಾಣದ ಶಿಕ್ಷೆಗಳು ಇದಾವೆ ಮೇಡಮ್. ಅಲ್ಲ ಸರ್, ಈಗ ಅವನ ಹಿಂದೆ ಒಂದಷ್ಟು ಗುಂಪುಂಟು ಅಂತ ಅವನೇ ಹೇಳಿದ್ದ. ಹೌದು. ಓಕೆ, ಆ ಗುಂಪಿಗೆ ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು? ಸೇಮ್ ಕೋಕಾ ಕಾಯ್ದೆಯಲ್ಲಿ ಬಂತು ಅಂತ ಹೇಳಿ ಆದ್ರೆ ಆ ಗುಂಪಿನವರಿಗೂ ಈಕ್ವಲ್ ಇವರಿಗೆ ಮಾತ್ರ ಅಲ್ಲ, ಈಕ್ವಲ್ ಏನು ಎಲ್ರು ಯಾರೆಲ್ಲ ಇದ್ದಾರೆ ಅದ್ರಲ್ಲಿ ಏನೆಲ್ಲ ಇದಾಗ್ತದೆ ಅವ್ರೆಲ್ರಿಗೂ ಸಮಾನ ಶಿಕ್ಷೆ ಆಗುವಂತ ಅವಕಾಶಗಳಿದ್ದಾವೆ. ಓಕೆ, ಈಗ ಧರ್ಮಸ್ಥಳ ಪ್ರಕರಣ U-turn ಹೊಡೀತು, ಓಕೆನಾ? ಅವ್ರು ಅಷ್ಟು ಮೂರ್ಖರಾಗಿದ್ರ? U-turn ಬರುತ್ತೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಾ? ಇದೇನು ಗೊತ್ತಾ ಮೇಡಮ್, ಇದು ಒಂದು ತರ ನಾನು ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ಒಂದು ತರ ಹಾವಾಡಿಗ ಮೊದ್ಲೆಲ್ಲ, ಈಗ ಇಲ್ಲ, ಅದಕ್ಕೂ ಪ್ರಾಣಿದಯ ಸಂಘದವರು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಾವಾಡಿಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೊದ್ಲೆಲ್ಲ ನಾವು ಚಿಕ್ಕದಿರ್ಬೇಕಾದ್ರೆ ಬುಟ್ಟಿಯೊಳಗೆ ಹಾವನ್ನು ಇಟ್ಕೊಂಡು ಈಗ ಬಿಡ್ತೀನಿ, ಇದ್ರಲ್ಲಿ ಕಾಲಿಂಗ ಸರ್ಪ ಇದೆ, ಇದ್ರಲ್ಲಿ ಬಹಳ ದೊಡ್ಡ ಹಾವಿದೆ, ಇದು ಬಹಳ ದೊಡ್ಡದಿದೆ ಅಂತ ಹೇಳಿ ಅವರನ್ನು ಹೇಳುವಂತದ್ದು, ಇದನ್ನು ಜನ ನಂಬುವಂತದ್ದು. ಹಾಗೆ ಇವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ ಇವರಿಗೆ ಇದ್ರೊಳಗೆ ಕಾಲಿಂಗ ಸರ್ಪ ಇದೆ ಅಂತ ಹೇಳಲಿಕ್ಕೆ ಮಾತ್ರ ಗೊತ್ತಿತ್ತು. ಅದು ಹೊರಗಡೆ ಬಂದ್ರೆ ಏನ್ ಮಾಡ್ತದೆ ಅಂತ ಅದನ್ನು ಹೇಗೆ ತಡೆ ಹಿಡಿಬೇಕು ಅಂತ ಹೇಳುವಂತದ್ದು ಇವರ ಗಮನಕ್ಕೆ ಬಂದಿರ್ಲಿಲ್ಲ. ಇವ್ರು ಏನು ತಿಳ್ಕೊಂಡ್ರು ಅಂತ ಹೇಳಿದ್ರೆ ಅಲ್ಲಿ ಗೊತ್ತಿತ್ತು ಇವರಿಗೆ, ಇದೇ ಮಾಸ್ಕ್ ಮ್ಯಾನ್ ಅಥವಾ ಇವನಿಗೆ ಇರ್ಬೋದು, ಮತ್ತು ಅಲ್ಲಿ ಏನು ಹೇಳ್ತಿದ್ರು ಅವ್ರಿಗೆಲ್ಲ ಗೊತ್ತಿತ್ತು, ಇಲ್ಲಿ ಹೆಣಗಳನ್ನು ಹೂತು ಹಾಕಿದ್ದಾರೆ ಅಂತ ಹೇಳುವಂತ ವಿಚಾರ ಗೊತ್ತಿತ್ತು. ಅವ್ರು ಏನಾಯ್ತು, ಅದು ಈಗ ಹೆಣಗಳು ಸಿಗ್ಲಿಲ್ಲಲ್ಲ, ಸಿಕ್ಕಿದ ಕೂಡಲೇ ಇದು ಸೀದಾ ಹೋಗಿ ಹೌದು ಹೆಣಗಳನ್ನು ಹೂತು ಹಾಕಿದ್ದಾರೆ, ನಾವು ಇದರಿಂದ ಸೊಳ್ಳೆಯನ್ನು ತೆಗೆದು ಹಾಕಿದಾಗ ಅವ್ರದ್ದು ಏನಿತ್ತು, ಇದು ಏನಿಲ್ಲ, ವಿಚಾರಣೆ ಇಲ್ಲ, ಸೀದಾ ಹೌದು ಅಂತ ಹೇಳಿದ ಕೂಡ ಇದು ಸಾಬೀತಾಗ್ತದೆ ಅಂತ ಹೇಳುವಂಥದ್ದು ಅವರ ತಲೆಯಲ್ಲಿ ಇತ್ತು. ಇಷ್ಟೆಲ್ಲ ತನಿಖೆಗಳಾಗ್ತವೆ, SIT ಬರ್ತದೆ, ಆಮೇಲೆ ಇದಕ್ಕೆ ಇಷ್ಟೆಲ್ಲ ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಬಳಸ್ಕೊಳ್ತಾರೆ, ಆಮೇಲೆ ಯಾರನ್ನೆಲ್ಲ ಇದಕ್ಕೆ ಶಿಕ್ಷೆ ಹಾಕ್ತಾರೆ, ಎಲ್ಲಿಂದ ಬರ್ತಾರೆ, ಇದ್ರ ಪೂರ್ವಾಪರ ತನಿಖೆಯನ್ನು ಮಾಡುದಿಲ್ಲ ಅಂತ ಹೇಳುವಂತ ತಲೆಯಲ್ಲಿ ಅವ್ರದ್ದು ಇತ್ತು. ಹಾಗಾಗಿ ಅವರು ತೋಡಿದಂತ ಗುಂಡಿಗೆ ಅವರೇ ಬಿದ್ರು. ಈಗ ಗುಂಪಿಗ ನನ್ನ ಹಿಂದೆ ಒಂದ್ ದೊಡ್ಡ ಗುಂಪಿದೆ ಅಂತ ಚಿನ್ನಯ್ಯ ಹೇಳ್ತಾನೆ. ಆ ಗುಂಪಲ್ಲಿ ಎಷ್ಟು ಜನ ಇರ್ಬೋದು? ನಿಮ್ಗೆ ಏನಾದ್ರು ಗೊತ್ತಿದ್ಯಾ ಅದ್ರ ಬಗ್ಗೆ? ಸಾಧಾರಣವಾಗಿ ಗೊತ್ತಿದ್ದ ಮಟ್ಟಿಗೆ ಒಂದು 10 ರಿಂದ 12 ಜನ ಇದ್ದೇ ಇದ್ದಾರೆ. ಅದ್ರ ಹಿಂದೆ ಒಂದು ವೆಲ್ ಪ್ಲಾನ್ ಮಾಡಿದವರು ಒಂದು 4 ಜನ ಇದ್ದಾರೆ. ವೆಲ್ ಪ್ಲಾನ್ ಮಾಡಿದವರು ಒಂದು 4 ಜನ ಅದ್ರ ಹಿಂದೆ ಇದ್ದಾರೆ. ಹೀಗೆ ಹೇಳು, ನೀನು ಹೀಗೆ ಮಾಡು ಅಂತ ಹೇಳುವಂತದ್ದು. ಯಾಕೆಂದ್ರೆ ಮೊನ್ನೊಂದು AI ವಿಡಿಯೋ ಬಂತಲ್ಲ, ಅದು ಯಾವ ರೀತಿ ವೆಲ್ ಪ್ಲಾನ್ ಆಗಿ ಮಾಡಿದ್ದಾರೆ ನೋಡಿ, ಜನರು ನಂಬುವಂತೆ ಸತ್ಯದ ತಲೆಗೆ ಹೊಡೆದಾಗಿ ಮಾಡಿದ್ದಾರೆ. ಹಾಗಾಗಿ ಇದನ್ನು ಕೂಡ ಅದೇ ರೀತಿ ಮೊದಲು ದಿವಸ ಸ್ಕ್ರಿಪ್ಟ್ ತಯಾರು ಮಾಡುವಂತದ್ದು, ಮಾರನೇ ದಿವಸ ಅವನನ್ನು ಕಳಿಸಿಕೊಡುವಂತದ್ದು, ಅಲ್ಲಿ ಡೈರೆಕ್ಷನ್ ಮಾಡಿ ಏನ್ ಹೇಳ್ತಾನೆ ಅದನ್ನೇ ಇವನು ಹೇಳುವಂತದ್ದು. ಇವತ್ತೊಂದು ವಿಡಿಯೋ ವೈರಲ್ ಆಗ್ತಿತ್ತು ಮೇಡಮ್. ಏನಂತ ಹೇಳಿದ್ರೆ ಅಲ್ಲಿ ಅವನು ಕೂತ್ಕೊಳ್ಳುದು, ಅಲ್ಲಿ ಕೇಳುದು, ಕೆಲವು ಪ್ರಕರಣಗಳನ್ನು ನೀನ್ ನೋಡಿದ್ಯಾ? ಹೌದು ನಾನು ನೋಡಿದ್ದೇನೆ. ಅವ್ ಹೊಡೆದದ್ದು ನೋಡಿದ್ಯಾ? ನಾನ್ ನೋಡಿದ್ದೇನೆ, ಅಲ್ಲಿ ಇದ್ದೆ ನಾನು ಅಂತ ಹೇಳಿ ಇವ್ನು ಹೇಳುವಂತದ್ದು. ಅವನಿಗೆ ಗೊತ್ತಿಲ್ಲ ಅದು, ಪಾಪ ಅವನು ಏನೋ ಮುಗ್ಧ, ಅವನಿಗೇನೋ ಆಮಿಷ ತೋರಿಸಿದ್ದಾರೆ, ಅವನು ಅದ್ರಲ್ಲಿ ಭಾಗವಹಿಸಿದ. ಇವನು ಒಂದ್ ವೇಳೆ ನೋಡಿದ್ರೆ ಇವನು ಆಗ್ಲೇ ಇನ್ಫಾರ್ಮೇಶನ್ ಮಾಡ್ಬೇಕಿತ್ತಲ್ಲ, ಕಾನೂನು ಪ್ರಕಾರ ಇದು ಕೂಡ ತಪ್ಪಲ್ವಾ? ಅವನು ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳುವಂತ ಪ್ರಶ್ನೆ ಬರ್ತದೆ. ಸೊ ಅವನಿಗೆ ಗೊತ್ತಿರ್ಲಿಲ್ಲ ಇದೆಲ್ಲ, ನೀನು ಹೀಗೆ ಹೇಳು ಮಾರಾಯ, ಏನು ಆಗುದಿಲ್ಲ ಅಂತ ಹೇಳುವಂತದ್ದನ್ನು ಅವನನ್ನು ತಂದು ಪಾಪ ಬಲಿ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅವನು ಈಗ ಸತ್ಯವನ್ನು ಬಾಯಿ ಬಿಡ್ತಾ ಇದ್ದಾನೆ, ಯಾರು ಹಿಂದೆ ಇದ್ದಾರೆ, ಏನಾಗ್ತಿದೆ ಅಂತ ಹೇಳಿ ಅವ್ರು ಹೇಳ್ತಿದ್ದಾನೆ. ಬಲಿ ಕೊಡ್ತಿದ್ದಾರೆ ಅವನನ್ನು ಇವರು, ಅದ್ರೊಟ್ಟಿಗೆ ಇವರು ಕೂಡ ಸಿಕ್ಕಾಕಿದ್ದಾರೆ ಈಗ. ಈ ಪ್ರಕರಣ SIT ತನಿಖೆ ಮುಗಿಸಂಗಿಲ್ಲ, ಇನ್ನೂ ಕೂಡ ಮುಂದುವರಿಸಬೇಕು. ಯಾಕಂತಂದ್ರೆ SIT ತನಿಖೆ ತಂಡವನ್ನ ರಚನೆ ಮಾಡಿದ್ ಬೇರೆ ಕಾರಣಕ್ಕೆ, ಈಗ ಆಗಿರುವಂತ ಕಾರಣ ಬೇರೆ. ಹೌದು, SIT ಅವರು ಅವರದ್ದೇ ಒಂದು ದಾರಿಯಲ್ಲಿ ಹೋಗ್ತಾರೆ. SIT ಅಂತ ಹೇಳಿದ್ರೆ ಅದರಲ್ಲಿ ಅನುಭವಿ ಆಫೀಸರ್ಸ್ ಇರ್ತಾರೆ, ಮತ್ತೆ ಅದರಲ್ಲಿ ಅನುಭವಿ ತಂಡಗಳಿದ್ದಾವೆ, ಎಲ್ಲಾ ರೀತಿಯ ತಂತ್ರಜ್ಞಾನಗಳನ್ನು ಬಳಸಿಕೊಂಡಿದ್ದಾರೆ. ಮೊನ್ನೆ ಎಲ್ಲರಿಗೆ ಅಂತ ಹೇಳಿದ್ರೆ GPR ತಂದು ಇಲ್ಲಿ ಶವವನ್ನು ಅದು ಎಲ್ಲಿಂದ ಡಿಫೆನ್ಸ್ ಇಂದ ತರಿಸಿದ್ದಾರೆ. ಇಂತ ಒಂದು GPR ಅನ್ನು ತರಿಸಿ ಮಾಡ್ತಾರೆ ಅಂತ ಹೇಳಿದ್ರೆ ಊಹನೆ ಯಾರಲ್ಲೂ ಇರ್ಲಿಲ್ಲ. ಇವ್ರು ಏನ್ ಗ್ರಹಿಸ್ಕೊಂಡ್ರು, ಯಾವ್ದು ಮಾಡುದಿಲ್ಲ ಇವರು, ನಾವು ಹೇಳಿದಾಗ ಅವ್ರು ಏನು ಹೇಳಿದ್ರು ಅದನ್ನೆಲ್ಲ ಮಾಡಿದ್ರು. ಹಾಗಾಗಿ SIT ತನಿಖೆಗೆ ಇನ್ನು
ಇಲ್ಲಿಗೆ ಸಮಾಧಾನ ಆಯ್ತು ಇದೇ ಸುಳ್ಳು ಅಂತ ಹೇಳಿ ಆದ್ರೆ ಇನ್ನೂ ಅವನು ತೋರಿಸ್ತಾರೆ 100 150 ಅಂತ ಹೇಳಿದ್ರೆ ಅದನ್ನು ತೋರಿಸುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿ ಅದನ್ನು ಯಾಕೆಂದ್ರೆ ಈಗ್ಲೇ ಅವನು ಬಾಯಿ ಬಿಟ್ಟಾಗಿದೆ ಎಲ್ಲ ವಿಚಾರ ನನಗೆ ಗೊತ್ತಿಲ್ಲದೆ ಇದೆಲ್ಲ ಆಗಿದೆ ಇಂಥವ್ರು ಹೇಳಿಕೊಟ್ಟಿದ್ದಾರೆ ಅಂತ ಹೇಳೋದನ್ನು ಹೇಳಿರ್ಬಹುದು ಅಂತ ಹೇಳುವಂತ ಅನಿಸಿಕೆ ನಂದು ಹಾಗೆ ಅಂತ ಹೇಳಿ ಅದ್ರಲ್ಲಿ ಇನ್ನು ಮುಂದುವರಿಸಿದ್ರೆ ಈ ಅರ್ಥ ಏನಿದೆ ಮೇಡಮ್ ಅವನೇ ಸಿಕ್ಕಾಕೊಂಡ ಮೇಲೆ ಅವನು ಹೆಣೆದಂತ ಬಲೆಗೆ ಅವನೇ ಸಿಕ್ಕಾಕೊಂಡ ಮೇಲೆ ಅವನು ಬಿಡಿಸುದು ಹೇಗೆ ಅಂತ ನೋಡ್ಬೇಕಲ್ಲ ಇನ್ನು ಬದಲಾಗಿ ಇನ್ನೂ ಮುಂದುವರಿಸಿಕೊಂಡು ಹೋದ್ರೆ ಇದಕ್ಕೆ ಅರ್ಥ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಈಗ ಸೌಜನ್ಯ ಪರವಾಗಿ ಸಾಕಷ್ಟು ಜನ ಧ್ವನಿ ಎತ್ತುತ್ತಾ ಇದ್ದಾರೆ. ಈಗ ಸೌಜನ್ಯ ಪರ ಹೋರಾಟಗಾರರು ಕೂಡ ಸೈಲೆಂಟ್ ಆಗ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಮೇಡಮ್ ಅದು ಪ್ರಕರಣ ಒಂದು ನೆಪ ಮಾತ್ರ, ಅದು ಪ್ರಕರಣ ನೆಪ ಮಾತ್ರ. ಯಾಕೆ ಅಂತ ಹೇಳಿದ್ರೆ ಅವರು ಸೈಲೆಂಟ್ ಜೀವಮಾನದಲ್ಲಿ ಅವರು ಸೈಲೆಂಟ್ ಆಗುದಿಲ್ಲ. ಎಲ್ಲಾದ್ರೂ ಕಾನೂನಿನ ಕುಣಿಕೆ ಅವರ ತಲೆಗೆ ಬಿತ್ತು ಅಂತ ಹೇಳಿದ್ರೆ ಆಗ ಅವರು ಖಂಡಿತ ಸೈಲೆಂಟ್ ಆಗುವುದು ಬಿಟ್ರೆ ಕಾನೂನಿನ ಕುಣಿಕೆ ಏನುಂಟೋ ಅದರಿಂದ ಇವರು ತಪ್ಪಿಸಿಕೊಂಡ್ರೆ ಅವರು ಎಷ್ಟು ದಿವಸ ಇದೆಯೋ ಎಷ್ಟು ಪಾರಂಪರ್ಯವಾಗಿ ಹೋಗ್ತದೋ ಅಷ್ಟು ವರ್ಷ ಇವರು ಅದ್ರಲ್ಲಿ ಇರ್ತಾರೆ. ಆಮೇಲೆ ನಾನು ಹೇಳಿದೆ ನಿಮಗೆ ಇದೊಂದು ನೆಪ ಮಾತ್ರ. ಯಾಕೆ ಅಂತ ಹೇಳಿದ್ರೆ ಅವರ ಗುಂಪಿನಲ್ಲೇ ಇದ್ದಂತ ಒಂದು ಮಹಿಳೆಯ ಒಬ್ಬ ಮಗಳ ಏನೋ ಒಂದು ಅಲ್ಲಿ ಮರ್ಡರೋ ಅಥವಾ ಏನೋ ಒಂದು ಆಗ್ತದೆ ಇಲ್ಲಿ ಗುಜರಾತ್ ನಲ್ಲಿ ಇತ್ತೀಚೆಗೆ ಸುಮಾರು ಒಂದೂವರೆ ತಿಂಗಳ ಹಿಂದೆ. ಯಾಕೆ ಮೇಡಮ್ ಇವರು ಅದ್ರ ಬಗ್ಗೆ ತನಿಖೆ ಮಾಡ್ಲಿಲ್ಲ? ಯಾಕೆ ಮೇಡಮ್ ಇವರು ಅದ್ರ ಬಗ್ಗೆ ಹೋರಾಟಕ್ಕೆ ಹೋಗ್ಲಿಲ್ಲ ತನಿಖೆ ಮಾಡ್ಬೇಕು ಅಂತ ಹೇಳಿ? ಇಂಥದಕ್ಕೆಲ್ಲ ಇವರು ಯಾವಾಗ ಹೋಗುದಿಲ್ವೋ ಕೇವಲ ಒಂದು ಹುಡುಗಿದ್ದು ಮಾತ್ರ ಇಲ್ಲಿ ಅತ್ಯಾಚಾರ ಮತ್ತು ಮರ್ಡರ್ ಆಗಿದ್ದು, ಬೇರೆ ಹುಡುಗಿಯರದ್ದು ಆಗ್ಲಿಲ್ವಾ? ಅವರ ಗ್ರಾಮದಲ್ಲೇ ಆಗಿದ ಹುಡುಗಿಗೆ ನ್ಯಾಯ ಯಾಕೆ ಕೊಡ್ಲಿಲ್ಲ ಇವರು? ಯಾಕೆ ನ್ಯಾಯ ಕೇಳಲಿಕ್ಕೆ ಹೋಗ್ಲಿಲ್ಲ? ಅಂದ್ರೆ ಇದು ನೆಪ ಮಾತ್ರ, ಒಂದು ನೆಪ ಮಾತ್ರ. ಇದು ಒಟ್ಟು ಏನು ಅಂತ ಹೇಳಿದ್ರೆ ಒಂದು ಧಾರ್ಮಿಕ ಕ್ಷೇತ್ರವನ್ನು ಷಡ್ಯಂತ್ರಗೊಳಿಸಬೇಕು ಅಂತ ಹೇಳುವಂತ ಒಂದು ನೆಪ ಮಾತ್ರ ಮೇಡಮ್. ಈಗ ಹೊರಗಡೆಯಿಂದ ಫಂಡ್ ಬರ್ತಾ ಇತ್ತು, ಯಾವ್ದೋ ಯೂಟ್ಯೂಬರ್ ಸಮೀರ್ಗೆ ಫಂಡ್ ಬರ್ತಾ ಇತ್ತು ಅನ್ನೋ ಕಥೆಗಳೆಲ್ಲ ಈಗ ಹುಟ್ಕೊಂಡಿದೆ. ಇದು ಹೌದಾ? ಏನ್ ಕತೆ, ನಿಮ್ಮ ಅನಿಸಿಕೆ ಏನು? ಅರ್ಥ ಆಗ್ಲಿಲ್ಲ ಮೇಡಮ್ ತಮ್ಮ ಪ್ರಶ್ನೆ. ಈಗ ಸಮೀರ್ಗೆ ಅಥವಾ ಬೇರೆಯವರಿಗೆ ಹೊರಗಡೆಯಿಂದ ಫಂಡ್ ಬರ್ತಾ ಇತ್ತು ಅನ್ನೋ ಸುದ್ದಿ ಕೂಡ ಬರ್ತಾ ಇತ್ತು. ಇದಕ್ಕೆ ಇದ್ರ ಬಗ್ಗೆ ಫಂಡ್ಗಳು ಇಲ್ಲದೆ ಯಾರಾದ್ರೂ ಹೋಗಿ ನಾನು ಒಬ್ಬ ಕಷ್ಟಪಟ್ಟು ದುಡ್ದ ಹಣವನ್ನು ನಾನು ಹೋಗಿ ಖರ್ಚು ಮಾಡಿ ಇಷ್ಟೆಲ್ಲ ಆಡಂಬರ ಮಾಡಿಕೊಂಡು ಎಲ್ಲೆಲ್ಲ ಹೋಗಿ ಏನೆಲ್ಲ ಮಾಡಿ 1 ಕೋಟಿ ರೂಪಾಯಿ ಒಬ್ಬ APPಗೆ PP ಅವರಿಗೆ ಪ್ರಾಸಿಕ್ಯೂಷನ್ ಇವರಿಗೆ ಕೊಟ್ಟಿದ್ದೇನೆ ಅಂತ ಹೇಳುವಂತದ್ದು ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ಎಲ್ಲಿಂದ ಮೇಡಮ್ ಬರ್ತದೆ ಇದು ದುಡ್ಡು? ಎಲ್ಲಿಂದ ಬರ್ತದೆ? ಇವ್ರು ಏನಾದ್ರೂ ಅಡ್ಡದಾರಿಯಲ್ಲಿ ಮಾಡಿರ್ಬೇಕು ಅಥವಾ ಯಾರಾದ್ರೂ ಒಬ್ಬ ಕೊಟ್ಟಿರ್ಲೇಬೇಕು. ಕೊಟ್ಟಿಲ್ಲದೆ ಸಾಧ್ಯವಿಲ್ಲ. ಅದಕ್ಕೆ ನಾವೀಗ ಆಗ್ರಹ ಮಾಡ್ತಿರೋದು ಅಂತ ಹೇಳಿದ್ರೆ NIA ತನಿಖೆ ಆಗ್ಬೇಕು, ED ತನಿಖೆ ಆಗ್ಬೇಕು. ಆಗ ಇವರಿಗೆ ಸರಿಯಾದಂತ ಒಂದು ಬುದ್ಧಿ ಬರ್ತದೆ, ಸರಿಯಾದಂತ ಒಂದು ಅವಕಾಶಗಳು ಸಿಗ್ತವೆ ಅಂತ ಹೇಳುವಂತದ್ದು ಅನಿಸಿಕೆ ನನ್ನದು ಮೇಡಮ್. ಈಗ ಧರ್ಮಸ್ಥಳದಲ್ಲಿ ಎಂತ ನಡೀತಾ ಇದೆ? ಧರ್ಮಸ್ಥಳ ಬಹಳ ಕಾಮ್ ಆಗಿದೆ. ಭಕ್ತರು ಬರ್ತಾ ಇದ್ದಾರೆ, ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಇದೆ. ಭಕ್ತರಿಗೆ ಈಗ ಏನಾಗಿದೆ ಅಂತ ಹೇಳಿ ಸುಳ್ಳು ಸಾವಿರಾರು ಮೈಲು ನಡೆದು ಬಂದಾಗಿದೆ. ಈಗ ಸತ್ಯ ಏನಾಗಿದೆ ಅಂತ ಹೇಳಿ ಇಲ್ಲಿ ಚಪ್ಪಲಿಯನ್ನು ಹಾಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಸತ್ಯ ಈಗ ಚಪ್ಪಲಿಯನ್ನು ಹಾಕೊಂಡು ಒಂದು ಹೆಜ್ಜೆ ಇಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಇನ್ನು ಸಾವಿರಾರು ಮೈಲುಗಳು ಸತ್ಯ ನಡ್ಕೊಂಡು ಬಂದಾಗ ಇಲ್ಲಿ ಆ ಸುಳ್ಳುಗಾರರ ತಲೆಗೆ ಇದು ಏಟು ಬೀಳ್ತದೆ. ಸುಳ್ಳು ಈಗ ಜನರಿಗೆ ಆ ಭೀತಿಯ ವಾತಾವರಣ ಏನಿತ್ತು, ಇಲ್ಲಿ ಸಾವಿರಾರು ಕೊಲೆಗಳಾಗಿದ್ದಾವೆ, ಸಾವಿರಾರು ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಏನಿತ್ತು, ಆ ಭೀತಿಯ ವಾತಾವರಣದಿಂದ ಜನ ಹೊರಗಡೆ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತು ಇದೆಲ್ಲ ಷಡ್ಯಂತ್ರ ಅಂತ ಹೇಳುವಂತದ್ದು ಜನರಿಗೆ ಗೊತ್ತಾಗಿದೆ. ಬೇಕಾದಷ್ಟು ಭಕ್ತರ ಸಂಖ್ಯೆ ಇಲ್ಲಿ ಜಾಸ್ತಿ ಆಗಿದೆ ಮೇಡಮ್. ಈಗ ಸುಜಾತಾ ಭಟ್ ಕೇಸು ಅದು ಅವರಿಗೆ ತಿರುಗುಬಾಣ ಆಯ್ತು, ಸೊ ಅದು ಎಲ್ಲರಿಗೂ ಕೂಡ ಗೊತ್ತಿದೆ. ಇನ್ನು ಪದ್ಮಲತಾ ಕೇಸ್ ಕೂಡ ಹಾಗೆ ಇದೆ. ಅವರು SIT ತನಿಖೆ ತಂಡಕ್ಕೆ ದೂರನ್ನ ಕೂಡ ಕೊಟ್ಟಿದ್ರು. ಹಾಗೆ ಆನೆ ಮಾವುತ ಏನ್ ಜೋಡಿ ಕೊಲೆ ಇತ್ತಲ್ಲ, ಅದು ಕೂಡ ಒಬ್ಬರ ಹೆಸರನ್ನ, ಹರ್ಷೇಂದ್ರ ಕುಮಾರ್ ಅನ್ಸುತ್ತೆ, ಅವರ ಹೆಸರನ್ನ ಹೇಳಿ ದೂರನ್ನ ಕೂಡ ಕೊಟ್ಟಿದ್ರು. ಅದು ಯಾವ ರೀತಿಯಾಗಿ ಆಗ್ಬಹುದು ತನಿಖೆಗಳು? ಮೇಡಮ್, ಯಾರ ಹೆಸರನ್ನು ಕೊಡ್ಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ, ಕಾನೂನಲ್ಲಿ ಅವಕಾಶ ಇದೆ. ಯಾರನ್ನು ಹೇಳ್ಬೋದು. ಅದು ಅವನು ಸತ್ಯ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಅಂತ ಹೇಳುವಂತದ್ದು ಒಂದು ತನಿಖೆ ನಡೀತಾ ಇದೆ, ನಡಿಬೇಕು. ತನಿಖೆ ನಡೆದ ಮೇಲೆ ಸತ್ಯ ಹೊರಗಡೆ ಬರ್ತದೆ. ಈಗ ಅವರು ಹೇಳುವಂತ ಎಲ್ಲಾ ಪ್ರಕರಣಗಳು ಕೂಡ ಉಂಟಲ್ಲ, ಒಂದು C ರಿಪೋರ್ಟ್ ಆಗಿದೆ, ಒಂದು B ರಿಪೋರ್ಟ್ ಆಗಿದೆ, ಅಂದ್ರೆ ಪತ್ತೆ ಹಚ್ಚದ ಪ್ರಕರಣ ಆಗಿದೆ, ಅಥವಾ ಇದು ಸತ್ಯ RCS ಸತ್ಯ ಇಲ್ಲ ಅಂತ ಹೇಳುವಂತ ಪ್ರಕರಣ ಆಗಿದೆ. ಎಲ್ಲ ಒಂದಕ್ಕೆ ಒಂದು ಮುಗ್ದು ಹೋಗಿದೆ. ಇವರು ಅದನ್ನು ಮತ್ತೆ ಒಂದು ವೇಳೆ ಉಂಟು, ಸಾಕ್ಷಿಗಳು ಉಂಟು ಅಂತ ಹೇಳಿದ್ರೆ ಎಲ್ಲಿ ಹೋಗಿ ಕೇಳಬೇಕು? ನ್ಯಾಯಾಲಯದಲ್ಲಿ ಹೋಗಿ ಕೇಳಬೇಕು. SIT ಮುಂದೆ ಬಂದು SIT ತನಿಖೆ ಮಾಡಿ ಅಥವಾ ಅವರು ಕೊಂದಿದ್ದಾರೆ ಇವರು ಕೊಂದಿದ್ದಾರೆ ಅಂತ ಇಲ್ಲಿ ಹೇಳುವಂತದ್ದಲ್ಲ. ಅದಕ್ಕೆ ಕಾನೂನಲ್ಲಿ ತನ್ನದೇ ಆದಂತ ಅವಕಾಶಗಳಿದ್ದಾವೆ, ನ್ಯಾಯಾಲಯಗಳಿದ್ದಾವೆ, ಅಲ್ಲಿ ಹೋಗಿ ಕೇಳಬೇಕೆ ಬಿಟ್ರೆ ಬೀದಿಯಲ್ಲಿ ಬಂದು ಕೇಳುವಂತದ್ದು ಅಥವಾ ಈ ರೀತಿ ಬಂದು ಯಾರದೋ ಮೇಲೆ ಗೂಬೆ ಕೂರಿಸುವಂತದ್ದು ಸರಿಯಲ್ಲ ಅಂತ ಹೇಳುವಂತದ್ದು. ಓಕೆ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಕೇಸ್ ಬಗ್ಗೆ ಹಾಗೂ ಮುಸುಕುದಾರಿಯ ಬಗ್ಗೆ? ಏನಿಲ್ಲ, ಮುಸುಕುದಾರಿಯ ಏನು
ಅವನ ಹಿಂದ್ಗಡೆ ಯಾರಿದ್ರು, ನಾಟಕಗಳು ಏನಿತ್ತು, ಇದೆಲ್ಲ ಈಗ ಹೊರಗಡೆ ಬಂದಿದಾವೆ. ಅವರು ಸಿಕ್ಕಿ ಹಾಕೊಂಡಾಗಿದೆ. ಇನ್ನು ಏನಿದ್ರು ಕೂಡ ಕಾನೂನಿನ ಕುಣಿಕೆಗೆ ಅವರು ತಲೆ ಒಡ್ಲೇಬೇಕಾಗ್ತದೆ. ಹಾಗಾಗಿ ಖಂಡಿತವಾಗಿಯೂ ಆ ದಿನ ಹತ್ತಿರ ಬರ್ತಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.